ಪ್ರೇಕ್ಷಕರೇ ಪ್ರಣಾಮಗಳು. ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿ. ವೀಕ್ಷಕರೇ, ನೀವು ಪಾಲಕರಾಗಿದ್ದರೆ 18 ವರ್ಷ ವಯಸ್ಸಿಗಿಂತ ಕೆಳಗಿನ ವಯಸ್ಸಿನ ಮಕ್ಕಳ ತಾಯಿ ತಂದೆ ನೀವಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೇ ಪೂರ್ಣ ನೋಡಿ. ವೀಕ್ಷಕರೇ, ದೇಶದ 18 ವರ್ಷಕ್ಕಿಂತ ಕೆಳಗಿನ ವಯಸ್ಸಿನ ಮಕ್ಕಳ ಆನ್ಲೈನ್ ಹವ್ಯಾಸಕ್ಕೆ ಶೀಘ್ರ ಬೀಳಲಿದೆ ದೊಡ್ಡ ಬ್ರೇಕ್. ಕಾರಣ, ದೇಶದಲ್ಲಿರುವ 18 ವರ್ಷಕ್ಕಿಂತ ಕೆಳಗಿನ ವಯಸ್ಸಿನ ಮಕ್ಕಳು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ಸೇರಿದಂತೆ ಆನ್ಲೈನ್ ಖಾತೆ ಆರಂಭಿಸಿ ಅವುಗಳ ಬಳಕೆಗೆ ಅವರವರ ಪೋಷಕರ ಲಿಖಿತ ಪೂರ್ವಾನುಮತಿ ಕಡ್ಡಾಯಗೊಳಿಸುವ ನೀತಿಯನ್ನು ಜಾರಿಗೆ ತರಲು ಮೋದಿ ಸರ್ಕಾರ ತೀರ್ಮಾನಿಸಿದೆ. ಹಾಗೆ ಮೋದಿ ನೇತೃತ್ವದ 2.0 ಸರ್ಕಾರದ ಅವಧಿಯಲ್ಲೇ ಅಂದರೆ 2023ರಲ್ಲಿ ಈ ನೀತಿಗೆ ಸಂಸತ್ತಿನ ಉಭಯ ಸದನದಲ್ಲಿ ಅನುಮೋದನೆ ಪಡೆದುಕೊಳ್ಳಲಾಗಿತ್ತು. ಈಗ ದೇಶದಲ್ಲಿ ಅಸ್ತಿತ್ವದಲ್ಲಿರುವ ಕೇಂದ್ರದ ಮೋದಿ 3.0 NDA ಸರ್ಕಾರ ಡಿಜಿಟಲ್ ಖಾಸಗಿ ಮಾಹಿತಿ ರಕ್ಷಣಾ ಕಾಯ್ದೆಗೆ ಕೆಲವಷ್ಟು ತಿದ್ದುಪಡಿಗಳೊಂದಿಗೆ ಈ ಕುರಿತು ಹೊಸ ಕರಡು ವರದಿ ಬಿಡುಗಡೆ ಮಾಡಿದೆ. ಈ ತಿದ್ದುಪಡಿ ಕರಡಿನಲ್ಲಿ ಮಕ್ಕಳ ಆನ್ಲೈನ್ ಗೀಳಿಗೆ ಕಡಿವಾಣ ಹಾಕಲು ಮಹತ್ವದ ಅಂಶ ಕೇಂದ್ರ ಸರ್ಕಾರ ಸೇರಿಸಿಕೊಂಡಿದೆ. ಸರ್ಕಾರದ ಈ ಹೊಸ ಕರಡು ಕುರಿತಂತೆ ಸಾರ್ವಜನಿಕರ ಅಭಿಪ್ರಾಯಕ್ಕೆ ಕೂಡ ಮೋದಿ ಅವಕಾಶ ತೆರೆದಿಟ್ಟಿದ್ದಾರೆ. ಕೇಂದ್ರ ಸರ್ಕಾರ ತಂದಿರುವ ಪ್ರಸ್ತುತ ಡಿಜಿಟಲ್ ಖಾಸಗಿ ಮಾಹಿತಿ ರಕ್ಷಣಾ ಕಾಯ್ದೆ ತಿದ್ದುಪಡಿ ಕರಡಿನಂತೆ ಸಾಮಾಜಿಕ ಜಾಲತಾಣದಲ್ಲಿ ಇನ್ನು ಮುಂದೆ ಖಾತೆ ಹೊಂದಲು 18 ವರ್ಷ ವಯೋಮಿತಿ ಒಳಗಿನ ಮಕ್ಕಳು ತಮ್ಮ ಪೋಷಕರ ಲಿಖಿತ ರುಜುವಾತು ಕಡ್ಡಾಯವಾಗಿ ಪ್ರಸ್ತುತಪಡಿಸಬೇಕಾಗಿದೆ. ಸರ್ಕಾರದ ಈ ದೂರದೃಷ್ಟಿಯ ನಿಯಮ ಹಾಗೂ ಕಾನೂನಿನ ಬಗ್ಗೆ ಸಾರ್ವಜನಿಕರು mygov.in ಇಲ್ಲಿಗೆ ತಮ್ಮ ಅಭಿಪ್ರಾಯಗಳನ್ನು ಫೆಬ್ರವರಿ 18, 2025 ತನಕ ಕಳುಹಿಸಲು ಮೋದಿ ಸರ್ಕಾರ ಅವಕಾಶ ಕಲ್ಪಿಸಿಕೊಟ್ಟಿದೆ. ಸಾರ್ವಜನಿಕರ ಅಭಿಪ್ರಾಯದ ದೃಢೀಕರಣದ ನಂತರವೇ ಈ ಕರಡು ನಿಯಮಾವಳಿಯನ್ನು ಅಂತಿಮಗೊಳಿಸಿ ಅನುಷ್ಠಾನಕ್ಕೆ ತರಲು ಸರ್ಕಾರ ತೀರ್ಮಾನಿಸಿದೆ. ಪ್ರೇಕ್ಷಕರೇ, ಇದೇ ವೇಳೆ ಸಾಮಾಜಿಕ ಜಾಲತಾಣದಲ್ಲಿ ಅದರ ಬಳಕೆದಾರ ಗ್ರಾಹಕರು ತಮ್ಮ ದತ್ತಾಂಶಗಳ ಮೇಲೆ ಹೆಚ್ಚಿನ ನಿಯಂತ್ರಣ ಸಾಧಿಸಲು ಈ ಹೊಸ ಡಿಜಿಟಲ್ ಇಂಡಿಯಾ ಕಾನೂನಿನ ಮೂಲಕ ಸಾಧ್ಯವಾಗಲಿದೆ. ಕೇಂದ್ರ ತರಲು ತೀರ್ಮಾನಿಸಿರುವ ಕರಡು ನಿಯಮಾವಳಿಗಳ ಪ್ರಮುಖ ಅಂಶವು ಇದಾಗಿದೆ. ಈ ಕರಡಿನಲ್ಲಿ ಇರುವ ಅಂಶದಂತೆ ಡೇಟಾ ನಿಯಮ ಉಲ್ಲಂಘಿಸುವ ಕಂಪನಿಗಳಿಗೆ 250 ಕೋಟಿ ರೂಪಾಯಿ ತನಕ ಭಾರೀ ಮೊತ್ತದ ದಂಡ ವಿಧಿಸಲು ಈ ಕರಡು ಕಾನೂನು ಆದಾಗ ಅಂತ ನಿಯಮ ಜಾರಿಗೆ ಬರುವ ಅವಕಾಶವಿದೆ. ಮಕ್ಕಳ ಆನ್ಲೈನ್ ಹುಚ್ಚಿನ ನಿಯಂತ್ರಣಕ್ಕೆ ಕಡಿವಾಣ ಹಾಕಲು ಹೊರಟಿರುವ ಕೇಂದ್ರ ಸರ್ಕಾರದ ಈ ತೀರ್ಮಾನದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂದು ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಶ್ವ ಪ್ಲಸ್ ಟಿವಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ನಮ್ಮ ಮಾಧ್ಯಮ ಅಭಿಯಾನಕ್ಕೆ ಶಕ್ತಿ ತುಂಬಿ. ನಮಸ್ಕಾರ. ನ್ಯೂಸ್ ರಿಪೋರ್ಟ್ ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.